ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮರುಸಿಂಚನ 6ನೇ ತರಗತಿ ವಿಜ್ಞಾನ ಚಟುವಟಿಕೆ ಹಾಳೆ 6, 6ರಿಂದ 10ರವರೆಗಿನ ಉತ್ತರಗಳು. ವಸ್ತುಗಳ ಗುಣಲಕ್ಷಣಗಳನ್ನು ಅನ್ವೇಷಿಸುವುದು. ಚಟುವಟಿಕೆ ಬಿ, ತೇಲುವ ವಸ್ತು, ಮುಳುಗುವ ವಸ್ತು, ತೇಲುವ ವಸ್ತು, ತೇಲುವ ವಸ್ತು, ಮುಳುಗುವ ವಸ್ತು, ಮುಳುಗುವ ವಸ್ತು, ತೇಲುವ ವಸ್ತು, ಮುಳುಗುವ ವಸ್ತು, ಮುಳುಗುವ ವಸ್ತು, ತೇಲುವ ವಸ್ತು, ತೇಲುವ ವಸ್ತು ಹಾಗೂ ಮುಳುಗುವ ವಸ್ತು. ಚಿತ್ರಗಳನ್ನು ಗಮನಿಸಿ ತೇಲುವ ಹಾಗೂ ಮುಳುಗುವ ವಸ್ತುಗಳನ್ನು ಗುರುತಿಸಿ. ಶೇಂಗಾ ಎಣ್ಣೆ ಕರಗುವುದಿಲ್ಲ, ಸಕ್ಕರೆ ಕರಗುತ್ತದೆ, ಗ್ರೀಸ್ ಕರಗುವುದಿಲ್ಲ, ಅಕ್ಕಿ ಕರಗುವುದಿಲ್ಲ, ಕಲ್ಲು ಕರಗುವುದಿಲ್ಲ. ನೀರಿನಲ್ಲಿ ಕರಗುವ ಹಾಗೂ ಕರಗದೇ ಇರುವ ವಸ್ತುಗಳನ್ನು ಕೋಷ್ಟಕದಲ್ಲಿ ಭರ್ತಿ ಮಾಡಿ. ಯಾವ ವಸ್ತುಗಳು ಕರಗುತ್ತದೆ, ಯಾವ ವಸ್ತುಗಳು ಕರಗುವುದಿಲ್ಲ ಅಂತ ನೀವು ಭರ್ತಿ ಮಾಡಬೇಕು. ನೆಕ್ಸ್ಟ್ ಚಟುವಟಿಕೆ 6D, ಕರಗುವ ವಸ್ತುಗಳು ಮತ್ತು ಕರಗದ ವಸ್ತುಗಳು ಇರುವ ಗುಂಪುಗಳಾಗಿ ಪಟ್ಟಿ ಮಾಡಿರಿ. ಕಾಫಿ ಪುಡಿ, ಶೇಂಗಾ, ಕಲ್ಲು, ಸಕ್ಕರೆ, ಮರಳು, ಉಪ್ಪು, ನಾಣ್ಯ, ಚಾಕ್ಲೇಟ್. ಇದೇ ಥರ ಕರಗುತ್ತದೆ ಕಾಫಿ ಪುಡಿ, ಸಕ್ಕರೆ, ಉಪ್ಪು, ಚಾಕ್ಲೇಟ್. ಕರಗದೇ ಇರುವ ವಸ್ತುಗಳು ಕಲ್ಲು, ಮರಳು, ಶೇಂಗಾ, ನಾಣ್ಯ. ನನ್ನ ಕಲಿಕೆಯ ಅವಲೋಕನ. ನಿನ್ನ ತರಗತಿಯಲ್ಲಿ ಕಾಣುವ ಯಾವುದಾದರೂ 5 ನೀರಿನಲ್ಲಿ ತೇಲುವ ಹಾಗೂ ತೇಲದೇ ಇರುವ ವಸ್ತುಗಳನ್ನು ಪಟ್ಟಿ ಮಾಡಿ. ತೇಲುವ ವಸ್ತುಗಳು ಹಾಗೂ ವಸ್ತುಗಳು, ಕರಗುವ ವಸ್ತುಗಳು, ಕರಗದ ವಸ್ತುಗಳನ್ನ ನೀವು ಪಟ್ಟಿ ಮಾಡಿ ಬರೀಬೇಕಾಗುತ್ತೆ. ಇದೇ ವಸ್ತುಗಳನ್ನ ಬರೀರಿ, ಅಥವಾ ನಿಮಗೆ ಬೇರೆ ಯಾವುದಾದ್ರು ವಸ್ತುಗಳು ಗೊತ್ತಿದ್ರೆ ಆ ಒಂದು ವಸ್ತುಗಳನ್ನ ಆ ಒಂದು ಕ್ವಶನ್ಸ್ಗೆ ಆನ್ಸರ್ ಆಗಿ ಬರೀರಿ. ನೆಕ್ಸ್ಟ್, ಕಲ್ಲು ನೀರಿನಲ್ಲಿ ಕರಗುವುದಿಲ್ಲ ಏಕೆ? ಕಲ್ಲು ನೀರಿನಲ್ಲಿ ಕರಗುವುದಿಲ್ಲ ಏಕೆಂದರೆ ಕಲ್ಲಿನ ರಾಸಾಯನಿಕ ಗುಣಲಕ್ಷಣಗಳು ಹಾಗೂ ಅಣುಗಳಿಂದಾಗಿ ಅದು ನೀರಿನಲ್ಲಿ ಕರಗುವುದಿಲ್ಲ. 3ನೇ ಪ್ರಶ್ನೆಗೆ ಉತ್ತರ. 3ನೇ ಪ್ರಶ್ನೆಗೆ ಈ ಒಂದು ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಚಟುವಟಿಕೆ ಹಾಳೆ 7. ಚಟುವಟಿಕೆ ಹಾಳೆ 7ರಲ್ಲಿ ಪದಾರ್ಥಗಳನ್ನು ಬೇರ್ಪಡಿಸುವುದು, ಅಂದರೆ ಸೋಸುವಿಕೆಯ ಪ್ರಯೋಗ, ಸಾಮಗ್ರಿಗಳನ್ನ ನೀವು ಯಾವ ಥರ ನೀವು ಸೋಸ್ತೀರಾ, ಸೊ ಆ ಒಂದು ಸೋಸುವ ಚಟುವಟಿಕೆಯನ್ನು ನೀವು ಬರಿಬೇಕಾಗುತ್ತೆ. ಯಾವ ವಸ್ತುಗಳನ್ನ ಅಂದರೆ ಬೀಕರ್ಗಳು, ಉಪ್ಪು, ಸಕ್ಕರೆ, ನೀರು, ಸ್ಟ್ಯಾಂಡ್ಸು, ಈ ಥರ ಒಂದು ವಸ್ತುಗಳನ್ನ ನೀವು ಹೇಗೆ ಸೋಸ್ತೀರಾ ಅಂತ ನೀವು ಅಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಚಟುವಟಿಕೆ ಸೋಸುವಿಕೆ, ಆ ಒಂದು ಡ್ರಾಯಿಂಗ್ ಇದೆ ನೋಡಿ, ಅದು ಹೇಗೆ ಸೋಸ್ತಾರೆ ಅಂತ ಇರೋದು. ಮರಳು ಮತ್ತು ನೀರು ಬೇರ್ಪಡುತ್ತಾ? ಎಸ್, ಬೇರ್ಪಡುತ್ತೆ. ನೀರು ಮತ್ತು ಮರಳು ಸೋಸಿದಾಗ ಬೇರ್ಪಡುತ್ತದೆ. ಬೇರ್ಪಡಿಸುವ ವಿಧಾನ ಯಾವುದು? ಸೋಸುವಿಕೆ, ಫಿಲ್ಟ್ರೇಷನ್. ಮರಳು ಹಾಕಿ ನೀರು ಹಾಕಿದಾಗ ನೀರು ಕೆಳಗಡೆ ಹೋಗುತ್ತೆ, ಮರಳು ಅಲ್ಲೇ ಉಳಿದುಕೊಳ್ಳುತ್ತೆ. ನೆಕ್ಸ್ಟ್, ಉಪ್ಪು ನೀರು ಬೇರ್ಪಟ್ಟಿದೆ. ಇಲ್ಲ, ಉಪ್ಪು ನೀರಿನಲ್ಲಿ ಮೊದಲು ಕರಗುತ್ತದೆ, ನಂತರ ಅದನ್ನು ಕುದಿಸಿ ಆವಿಕರಣಗೊಳಿಸುವ ಉಪ್ಪು ನಮಗೆ ದೊರೆಯುತ್ತದೆ. ನೆಕ್ಸ್ಟ್, ಬೇರ್ಪಡಿಸುವ ವಿಧಾನ ಯಾವುದು? ಬಟ್ಟಿ ಇಳಿಸುವಿಕೆ. ಬೇರ್ಪಡಿಸುವ ವಿಧಾನ ಬಟ್ಟಿ ಇಳಿಸುವಿಕೆ. ಉಪ್ಪು ನೀರು ಮಿಶ್ರಣದಲ್ಲಿ ಪೂರ್ಣವಾಗಿ ಬಾಷ್ಪೀಕರಣ ನಂತರ ಬೀಕರ್ನಲ್ಲಿ ಏನು ಉಳಿಯುತ್ತದೆ? ಬೀಕರ್ನಲ್ಲಿ ಕೊನೆಯದಾಗಿ ಉಪ್ಪು ಉಳಿಯುತ್ತದೆ. ನೆಕ್ಸ್ಟ್ ಚಟುವಟಿಕೆ ಹಾಳೆ 8, ಸಸ್ಯಗಳನ್ನು ತಿಳಿಯೋಣ. ಕೆಳಗೆ ವಿವಿಧ ರೀತಿಯ ಸಸ್ಯಗಳನ್ನು ನೀಡಲಾಗಿದೆ. ಅವುಗಳನ್ನು ಪೊದರು, ಗಿಡ, ಗಿಡಮೂಲಿಕೆ, ಮರ ಮತ್ತು ಬಳ್ಳಿಗಳಾಗಿ ಗುರುತಿಸಿ ಬರೆಯಿರಿ. ಅವುಗಳ ಗುಣಲಕ್ಷಣಗಳನ್ನು ಕೂಡ ನೀವು ಇಲ್ಲಿ ಬರೀಬೇಕಾಗುತ್ತೆ. ಪೊದರು, ಗಿಡ, ಬಳ್ಳಿ, ಮರ ಹಾಗೂ ಗಿಡಮೂಲಿಕೆ, ಈ ಥರ ಕ್ಯಾಟಗರೈಸ್ ಮಾಡಿ ನೀವು ಬರೀಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಪೊದರು, ಗಿಡ, ಮೂಲಿಕೆ, ಮರ, ಬಳ್ಳಿಗಳಿಗೆ 3 ಉದಾಹರಣೆ. ಆಲದ ಮರ, ಮಾವಿನ ಮರ, ಬೇವಿನ ಮರ, ದಾಸವಾಳ, ನಿಂಬೆ ಗಿಡ, ಮಲ್ಲಿಗೆ ಗಿಡ, ತುಳಸಿ, ಲೋಳ, ಸಾಗರ, ಪುದೀನ, ಆಗಲ ಬಳ್ಳಿ, ವೀಳ್ಯದೆಲೆ ಬಳ್ಳಿ ಹಾಗೂ ದ್ರಾಕ್ಷಿ ಬಳ್ಳಿ. ಈ ಥರ ಬಳ್ಳಿಗಳ್ಯಾವುದು, ಮರಗಳ್ಯಾವುದು, ಗಿಡಗಳ್ಯಾವುದು ಅಂತ ನೀವು ಇಲ್ಲಿ ವಿಂಗಡಿಸಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಕಾಂಡದ ಆಧಾರದ ಮೇಲೆ ಮರಗಳ ಹೆಸರು, ಗಿಡಮೂಲಿಕೆಗಳ ಹೆಸರುಗಳು ಹಾಗೂ ಪೊದೆ, ನಿಂಬೆ ಗಿಡ, ದಾಸವಾಳ, ಬಾಳೆಹಣ್ಣಿನ ಗಿಡ, ಆಗಲಕಾಯಿ ಬಳ್ಳಿ, ದ್ರಾಕ್ಷಿ ಬಳ್ಳಿ, ಈ ಥರ ಬಳ್ಳಿಗಳ ಹೆಸರು, ಮರದ ಹೆಸರು, ಗಿಡಮೂಲಿಕೆ ಹೆಸರು ಹಾಗೂ ಪೊದೆಗಳ ಹೆಸರುಗಳನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ. ಈ ಒಂದು ಸಸ್ಯಗಳನ್ನು ವಿಂಗಡಿಸಿ ಅದಕ್ಕೆ ಉತ್ತರ, ಕಾಂಡದ ಆಧಾರದ ಮೇಲೆ ಸಸ್ಯಗಳನ್ನು ವಿಂಗಡಿಸಿ ಬರೆಯಿರಿ, ಈ ಉತ್ತರನ ಬರೆಯಿರಿ. ನೆಕ್ಸ್ಟ್, ಪೊದರು, ಗಿಡ ಮತ್ತು ಬಳ್ಳಿಗಳ ಮಧ್ಯೆ ನೀವು ವ್ಯತ್ಯಾಸವನ್ನು ನೀವು ತಿಳಿಸಬೇಕಾಗಿದೆ. ಕಾಂಡ ಗಟ್ಟಿಯಾಗಿರ್ತದೆ, ಆದರೆ ದಪ್ಪವಾಗಿ. ಪೊದರುನ ಕಾಂಡ ಗಟ್ಟಿಯಾಗಿರುತ್ತೆ, ಆದರೆ ದಪ್ಪವಾಗಿರುವುದಿಲ್ಲ. ದಾಸವಾಳದ ಗಿಡ. ಬಳ್ಳಿ ನೇರವಾಗಿ ನಿಲ್ಲಲಾಗದ ನೆಲದಲ್ಲಿ ಹರಡಿರುವ ಸಸ್ಯಗಳು, ಹಾಗಲಕಾಯಿ ಬಳ್ಳಿ. ಸೊ ಈ ಥರ ಉದಾಹರಣೆ ಬರಿಬೇಕಾಗುತ್ತೆ. ಮುಂದಿನ ಚಟುವಟಿಕೆ 9, ಜೀವಿಗಳು ಮತ್ತು ಪರಿಸರ. ಕಡಿಮೆ ಮಳೆಯಾಗುವುದು, ಪರಿಸರವು ತೀವ್ರವಾಗಿ ಬಿಸಿಯಾಗಿರುವುದು, ಹುಲ್ಲಿನಿಂದ ಕೂಡಿದ ಸಮತಟ್ಟಾದ ಪ್ರದೇಶ, ಚಿಕ್ಕ ಆಕಾರ, ಸಿಹಿ ನೀರಿಂದ ಕೂಡಿದೆ.
ಚಿತ್ರಕ್ಕೆ ಸರಿ ಹೊಂದುವ ಒಂದು ಲಕ್ಷಣವನ್ನು ಬರೀಬೇಕು. ಇಲ್ಲೂ ಕೂಡ ಅಷ್ಟೇ, ಶೀತ ಬಿರುಗಾಳಿಯಿಂದ ಕೂಡಿದ ಎತ್ತರವಾದ ಪ್ರದೇಶ ಇದು. ಉಪ್ಪು ನೀರಿಂದ ಕೂಡಿದ ನೀರಿನ ಅತಿ ದೊಡ್ಡ ಆಕಾರ. ದಟ್ಟವಾದ ಹಸಿರು ಮರಗಳಿಂದ ತುಂಬಿದ ಪ್ರದೇಶ. ಹೇಗೆ ಹೆಚ್ಚು ಮಳೆಯಾಗುತ್ತದೆ? ಕಾಡು. ನೆಕ್ಸ್ಟ್ ಈ ಒಂದು ಚಿತ್ರಗಳಲ್ಲಿ ಅವುಗಳ ಆವಾಸ ಸ್ಥಾನಗಳನ್ನು ಬರೆದು ಲಕ್ಷಣಗಳನ್ನ ನೀವು ಗುರುತಿಸ್ಬೇಕಾಗತ್ತೆ. ಮೊದಲನೇದು ಮರಳುಗಾಡು ಅಂತ ಬರೀರಿ. ಎರಡನೇದು ನೀರು, ಜಲಚರ ಪ್ರಾಣಿ. ಇನ್ನೊಂದು ಶೀತವಲಯ ಅಂತ ಬರೀರಿ. ವಿವಿಧ ರೀತಿಯ ಆವಾಸಗಳು ಪಟ್ಟಿ ಮಾಡಿ. ಅರಣ್ಯ, ನದಿ, ಮರಳು ಪ್ರದೇಶ ಹಾಗೂ ಪರ್ವತ. ಮುಂದಿನ ಪ್ರಶ್ನೆ, ಒಂದು ಆವಾಸದಲ್ಲಿ ವಾಸಿಸುವ ಜೀವಿ ಇನ್ನೊಂದು ಆವಾಸದಲ್ಲಿ ಬದುಕುವುದು ಕಷ್ಟ ಏಕೆ? ಏಕೆಂದರೆ ಹವಾಮಾನದಲ್ಲಿ ಬದಲಾವಣೆ ಆಗುತ್ತಿರುತ್ತದೆ, ಆದ್ದರಿಂದ ಶರೀರದ ನಿರ್ವಹಣೆ ಕೂಡ ಕಷ್ಟವಾಗುತ್ತದೆ. ಆಹಾರದ ಮೂಲಗಳು ಬೇರೆ ಬೇರೆಯಾಗಿರುತ್ತದೆ, ಆದ್ದರಿಂದ ಬದುಕುವುದು ಕೂಡ ಕಷ್ಟವಾಗುತ್ತದೆ. ಸೊ ಎರಡನೇ ಒಂದು ಪ್ರಶ್ನೆಗೆ ನೀವು ಈ ಒಂದು ಉತ್ತರನ ನೀವು ಬರಿಬೇಕಾಗುತ್ತೆ. ಮುಂದೆ ನೆಕ್ಸ್ಟ್ ಇರೋದು ಮುಂದಿನ ಪ್ರಶ್ನೆ, ಚಟುವಟಿಕೆ ಹಾಳೆ 10. ಅಳತೆಗಳು ಮತ್ತು ಮಾನಗಳು. ಮನೆಯಿಂದ ಶಾಲೆಗೆ ಇರುವ ದೂರನ ನಾವು ಮೀಟರಿಂದ ಅಳಿತೀವಿ. ಹಾಲಿನ ಗಾತ್ರನ ಲೀಟರ್ನಿಂದ ಅಳಿತೀವಿ. ಕೊಠಡಿಯ ಉಷ್ಣತೆ ಸೆಂಟಿಗ್ರೇಡ್ನಿಂದ ಅಳಿತೀವಿ. ವಸ್ತುಗಳ ರಾಶಿಯನ್ನು ಕೆಜಿಯಿಂದ ಅಳಿತೀವಿ. ವಾಹನದ ವೇಗವನ್ನು ಕಿಲೋಮೀಟರ್ನಿಂದ ಅಳೆಯುತ್ತೇವೆ. ಒಂದು ಬಲನ ನಾವು ನ್ಯೂಟನ್ನಿಂದ ನಾವು ಅಳೆಯುತ್ತೇವೆ, ಹಾಗೂ ಶಕ್ತಿಯನ್ನು ನಾವು ಜೌಲ್ ಈ ಒಂದು ಉಪಕರಣದಿಂದ ನಾವು ಅಳೆಯುತ್ತೀವಿ. ಚಟುವಟಿಕೆ 10A ಇದೆಲ್ಲ ಉತ್ತರಗಳು. ನೆಕ್ಸ್ಟ್ ಇಲ್ಲಿ ಈ ಕೆಳಗೆ ನೀಡುವ ಸಂದರ್ಭಕ್ಕೆ ಯಾವ ಸೂಕ್ತವಾದ ಮಾನಕವನ್ನು ಬಳಸುತ್ತೀರಾ? ಆ ನಂತರ ಎರಡು ನಗರಗಳ ನಡುವಿನ ದೂರವನ್ನು ಅಳೆಯಲು ಮೀಟರ್ಗಿಂತ ಕಿಲೋಮೀಟರ್ ಬಳಸುವುದು ಏಕೆ ಹೆಚ್ಚು ಸೂಕ್ತವಾಗಿದೆ? ಎರಡು ನಗರಗಳ ನಡುವಿನ ದೂರದ ಪ್ರಮಾಣ ಹೆಚ್ಚು, ಆದ್ದರಿಂದ ಕಿಲೋಮೀಟರನ್ನು ಬಳಸಿದರೆ ಸೂಕ್ತವಾದ ಪ್ರಮಾಣ ವ್ಯವಸ್ಥೆಯನ್ನು ಇಡಲಾಗುತ್ತದೆ ಮತ್ತು ಗೊಂದಲ ತಪ್ಪುತ್ತದೆ. ಮೀಟರ್ಗಿಂತ ಕಿಲೋಮೀಟರನ್ನು ನಾವು ಜಾಸ್ತಿ ಬಳಸ್ತೀವಿ, ಯಾಕಂದರೆ ಎರಡೂ ಒಂದು ಪ್ರದೇಶದ ಒಂದು ದೂರನ ನಾವು ಬೇಗನೆ ನಾವು ಪ್ರಮಾಣವನ್ನು. ನೆಕ್ಸ್ಟು, ನೀವು ಚಿಕ್ಕ ಅಂತರವನ್ನು ಅಳೆಯಲು ಮೀಟರ್ನ ಬಳಸುವಂಥ ಒಂದು ಉದಾಹರಣೆ. ಬಟ್ಟೆಯನ್ನು ಅಳೆಯಲು ಬಟ್ಟೆಯನ್ನು ನಾವು ಮೀಟರಲ್ಲಿ ಸೆಂಟಿಮೀಟರ್ನಲ್ಲಿ ಕೂಡ ನಾವು ಅಳೆಯುತ್ತೀವಿ, ಏಕೆಂದರೆ ಅಥವಾ ಸೆಂಟಿಮೀಟರ್ ಇತರವಾದ ಆಯಾಮವನ್ನು ನೀಡುತ್ತದೆ. ನೆಕ್ಸ್ಟ್, ಪೆನ್ಸಿಲ್ ಉದ್ದವನ್ನು ಅಳೆಯುವುದು ಅತ್ಯಂತ ಸೂಕ್ತ ಮಾನಕ. ಸೆಂಟಿಮೀಟರ್ ಬಳಸಲಾಗುತ್ತದೆ, ಅದು ಚಿಕ್ಕ ಗಾತ್ರವನ್ನು ಹೊಂದಿರುವುದರಿಂದ ಸೆಂಟಿಮೀಟರ್ ನಿಖರವಾದ ಒಂದು ಅಳತೆಯನ್ನು ನೀಡುತ್ತದೆ. ನೆಕ್ಸ್ಟ್, ಸೂಕ್ತ ಅಳೆಯುವ ಮಾನಕ ಗುರುತಿಸಿ ಬರೆಯಿರಿ. ಮೊದಲನೇ ಒಂದು ಚಿತ್ರಕ್ಕೆ ನಾವು ಕಿಲೋಗ್ರಾಮಲ್ಲಿ ಅಳೆಯುತ್ತೀವಿ, ಅಂದರೆ kg. ನೆಕ್ಸ್ಟ್ ಸೆಂಟಿಮೀಟರ್, ಪೆನ್ಸಿಲ್ನ ಉದ್ದನ ನಾವು ಸೆಂಟಿಮೀಟರಲ್ಲಿ ನಾವು ಅಳೆಯುತ್ತೀವಿ. ಹಾಗೂ ನೆಕ್ಸ್ಟ್ ಇರೋದು ಮೀಟರಲ್ಲಿ ನಾವು ಒಂದು ಕರ್ಟನ್ನದು ಡ್ರಾಯಿಂಗ್ ಇದೆ ನೋಡಿ, ಅದನ್ನ ನಾವು ಮೀಟರ್ನ ಒಂದು ಉಪಯೋಗದಿಂದ ನಾವು ಇದನ್ನು ನಾವು ಅಳಿತೀವಿ. ಇದೇ ಥರ ಮರುಸಿಂಚನ 11ರಿಂದ 15ರವರೆಗಿನ ಉತ್ತರ ಹಾಗೂ ಸಂಪೂರ್ಣ ಒಂದು ಚಟುವಟಿಕೆ ಪುಸ್ತಕದ ಉತ್ತರ ಕೂಡ ನಿಮಗೆ ಇದೇ ಒಂದು ಚಾನಲಲ್ಲಿ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.